ಪ್ರೊಫೆಸರ್ ವೆಂಕಟರಾಮ ಬಿ ಆರ್. ಎಲ್ರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ವೆಂಕಟರಾಮ ಬಿ ಆರ್. ಈ ಒಂದು ವಿಡಿಯೋ ಲೆಸನಲ್ಲಿ ಇಂಗ್ಲೀಷ್ ವ್ಯಾಕರಣದ ಕ್ಲಾಸ್ ಎಂದರೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಕ್ಲಾಸಸ್ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಸಸ್ ಮತ್ತು ಆ ಕ್ಲಾಸಸ್ನ ಕೆಲವೊಂದು ಉದಾಹರಣೆಗಳನ್ನು ನಾವು ಈ ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ, ಬೇರೆ ಗ್ರಾಮರ್ ತಿಳ್ಕೊಳ್ಳಲಿಕ್ಕೆ ಒಂದು ಫೌಂಡೇಶನ್ ಥರ ಇರತಕ್ಕಂಥ ಒಂದು ಭಾಗ ಇದು. ನೀವು ಈ ಒಂದು ವಿಡಿಯೋ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ಕೇಳ್ತಿರ್ತಕ್ಕಂಥ ಭಾಗದಲ್ಲಿ ಇಂಗ್ಲೀಷ್ನಲ್ಲಿ ಕೆಂಪು ಬಣ್ಣದಲ್ಲಿ ಸಬ್ಸ್ಕ್ರೈಬ್ ಅಂತ ಬರೆದಿರ್ತಕ್ಕಂಥ ಪದದ ಮೇಲೆ ಒಮ್ಮೆ ಒತ್ತಿರಿ. ನಂತರ ಬರ್ತಕ್ಕಂಥ ಬೆಲ್ ಬಟನ್ ಮೇಲೆ ಮತ್ತೊಮ್ಮೆ ನೀವು ಒತ್ತಿದಲ್ಲಿ ನಿಮಗೆ ಈ ಒಂದು ವಿಡಿಯೋ ಚಾನಲ್ ಮೂಲಕ ನಿರಂತರವಾಗಿ ವಿಡಿಯೋ ಮಾಹಿತಿಯನ್ನು ರವಾನಿಸಲಾಗುತ್ತದೆ. ವಾಕ್ಯಗಳು ಪ್ಯಾರಾಗ್ರಾಫ್ ಆಗ್ತಕ್ಕಂಥದ್ದು, ಪ್ಯಾರಾಗ್ರಾಫು ಎಸ್ ಆಗ್ತಕ್ಕಂಥದ್ದು, ಎಸ್ ಅಂತಕ್ಕಂಥದ್ದು ನಮ್ಮ ರಿಟರ್ನ್ ವಾಯ್ಸ್ ಆಗ್ತಕ್ಕಂಥದ್ದು, ಇವೆಲ್ಲ ಒಂದು ಸೈಕಲ್ ಏನಿದೆ, ಈ ಸೈಕಲ್ ಹೇಗೆ ಪ್ರಾರಂಭವಾಗುತ್ತೆ ಅಂತಕ್ಕಂಥದ್ದು ಒಂದು ಮೂಲ ಪ್ರಶ್ನೆ. ನಾವು ಈ ಪ್ರಶ್ನೆ ಹಾಕ್ಕೊಂಡಾಗ ನಮ್ಗೆ ಗೊತ್ತಾಗೋದು ಅಂತ ಹೇಳಿದ್ರೆ, ವಾಕ್ಯಕ್ಕಿಂತಲೂ ಮೊದಲು ಇರತಕ್ಕಂಥ ಬಹಳ ಪ್ರಮುಖವಾಗಿರೋದು ವ್ಯಾಕರಣದ ಭಾಗ ಅಂತ ಹೇಳಿದ್ರೆ ಕ್ಲಾಸ್ ಅಂತ ಹೇಳ್ತೀವಿ. ಕ್ಲಾಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಉದಾಹರಣೆಗಳು ನೋಡೋಣ. ನಾವು ಲೆಟ್ us learn something about the clauses and different types of clauses in grammar and how they work. Let us take a look of some of the examples. The boy played. The mother cooked the dinner. The man in village swam in the river. Tanushree will excel on the university team. Tejas has been dreaming during class. We have seen the above 5 examples. A verb group can consist of a single word such as played, cooked and swam, or can contain helping verbs as in will excel and has been dreaming. Those are some of the examples of simple sentences that consist of just a single class. If we look at a simple sentence, we see it only contains one class. ಮೊದಲ 3 ವಾಕ್ಯಗಳಲ್ಲಿ ಒಂದೊಂದು ಪದ ಇದೆ. ಪ್ಲೇಡ್, ಕುಕ್ಡ್, ಸ್ವಾಮ್, ಈ ಥರ ಒಂದೊಂದು ಪದ ಇರ್ತಕ್ಕಂಥ ಒಂದು ಗುಂಪನ್ನು ನಾವು ವರ್ಬ್ ಗ್ರೂಪ್ ಅಂತ ಕರಿತೀವಿ. ಕೊನೆಯ 2 ವಾಕ್ಯಗಳಲ್ಲಿ ವಿಲ್ ಎಕ್ಸೇಲ್, ಹ್ಯಾಸ್ ಬೀನ್ ಡ್ರೀಮಿಂಗ್ ಅಂತಕ್ಕಂಥ ಪದಗಳಿವೆ. ನಾವು ಈ ವರ್ಬ್ ಗುಂಪನ್ನು ಅಥವಾ ವರ್ಬ್ ಗ್ರೂಪ್ಸನ್ನು ಹೆಲ್ಪಿಂಗ್ ವರ್ಬ್ ಸಮೇತ ಇರತಕ್ಕಂಥ ಗುಂಪುಗಳು ಅಂತ ಕರಿತೀವಿ. There may be a sentence which has more than one class. Let us look at these examples. I graduated last year. This sentence has only one class. Another sentence, when I came here, I saw him. This sentence has 2 classes. The first one, when I came here, is one class. I saw him is another class. Let me go to another example. When I came here, I saw him and he greeted me. This sentence has 3 clauses. The first one is when I came here, the second one is I saw him, and the third one is and he greeted me. So this sentence has 3 clauses in total. In English language, a simple sentence usually has one class. Maybe other than simple sentences, they may have more than one class. ಇಂಗ್ಲೀಷ್ ಭಾಷೆಯಲ್ಲಿ ಸಿಂಪಲ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್, ಈ ರೀತಿಯ ಬೇರೆ ಬೇರೆ ವಾಕ್ಯಗಳ ಪ್ರಕಾರಗಳಿವೆ. ಒಂದು ಸಿಂಪಲ್ ಸೆಂಟೆನ್ಸ್ ಅಂತ ತಗೊಂಡ್ರೆ ಆ ಸಿಂಪಲ್ ಸೆಂಟೆನ್ಸಲ್ಲಿ ಕೇವಲ ಒಂದು ಕ್ಲಾಸ್ ಮಾತ್ರ ಇರುತ್ತೆ. ಉದಾಹರಣೆಗೆ ಐ ಗ್ರಾಜ್ಯುಯೇಟೆಡ್ ಲಾಸ್ಟ್ ಇಯರ್ ಅನ್ನೋ ವಾಕ್ಯದಲ್ಲಿ ಒಂದೇ ಒಂದು ಕ್ಲಾಸ್ ಇರತಕ್ಕಂಥದ್ದು ಅಂತ ನಾವು ಆ ವಾಕ್ಯವನ್ನು ಕರಿತೇವೆ. ಇನ್ನೊಂದು ವಾಕ್ಯ ಉದಾಹರಣೆ ಕೊಡ್ತೇನೆ. ವೆನ್ ಐ ಕೇಮ್ ಹಿಯರ್ ಐ ಸಾ ಹಿಮ್. ವೆನ್ ಐ ಕೇಮ್ ಹಿಯರ್ ಅಂತಕ್ಕಂಥದ್ದು ಒಂದು ಕ್ಲಾಸ್, ಒಂದು ಭಾಗ. ಐ ಸಾ ಹಿಮ್ ಅನ್ನೋದು ಮತ್ತೊಂದು ಭಾಗ. ಬಹುಶಃ ಈ 2 ಭಾಗಗಳನ್ನ ನಾವು ಪ್ರತ್ಯೇಕವಾಗಿ 2 ಕ್ಲಾಸಸ್ ಅಂತ ಕರಿತೇವೆ. ಮತ್ತೊಂದು ವಾಕ್ಯ ಕೊಡ್ತೇನೆ. ವೆನ್ ಐ ಕೇಮ್ ಹಿಯರ್ ಐ ಸಾ ಹಿಮ್ ಅಂಡ್ ಹಿ ಗ್ರೀಟೆಡ್ ಮೀ. ಈ ವಾಕ್ಯದಲ್ಲಿ 3 ಕ್ಲಾಸಸ್ ಇದೆ. ವೆನ್ ಐ ಕೇಮ್ ಹಿಯರ್ ಅಂತಕ್ಕಂಥದ್ದು ಒಂದು ಭಾಗ ಅಥವಾ ಒಂದು ಕ್ಲಾಸು.
ಐ ಸಾ ಹಿಮ್ ಅನ್ನೋದು ಮತ್ತೊಂದು ಕ್ಲಾಸು, ಅಂಡ್ ಹಿ ಗ್ರೀಡೆಡ್ ಮಿ ಅಂತಕ್ಕಂಥದ್ದು ಇನ್ನೊಂದು ಕ್ಲಾಸು. ಈ ರೀತಿ 3 ಕ್ಲಾಸಸ್ಸಿಂದ ಮಾಡಿರ್ತಕ್ಕಂಥ ವಾಕ್ಯ ಇದಾಗಿದೆ. ಈ ರೀತಿಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಒಂದೇ ಕ್ಲಾಸ್ ಇರ್ತಕ್ಕಂಥ ವಾಕ್ಯವನ್ನು ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಕ್ಲಾಸಸ್ ಇರ್ತಕ್ಕಂಥ ವಾಕ್ಯಗಳನ್ನು ಸಹ ಕಾಂಪೌಂಡ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ನಾವು ಅದನ್ನು ಕರಿತೀವಿ. ನಾವು ವಾಟ್ ಈಸ್ ದ ಕ್ಲಾಸ್? ಇನ್ ಸಿಂಪಲ್ ವರ್ಡ್ಸ್, ಕ್ಲಾಸಸ್ ಆರ್ ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್. Class is functioning as a member of a complex or a compound sentence. Classes may be probably the units of a grammar. A class consists only a subject or a predicate. The essential component of a class is the verb. The subject of the class may be mentioned or hidden, but the verb must be apparent or unique. That is called as a class. ಆದ್ಮೇಲೆ ಕ್ಲಾಸ್ ಎಂದರೇನು ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗುತ್ತೆ. ಕ್ಲಾಸಸ್ ಅನ್ನೋದು ಒಂದು ವಾಕ್ಯದ ಭಾಗಗಳಾಗಿರ್ತವೆ. ಕ್ಲಾಸ್ ಅಂತಕ್ಕಂಥದ್ದು ಒಂದು ಕಾಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ಸದಸ್ಯ ಭಾಗ ಆಗಿರ್ತಕ್ಕಂಥದ್ದು. ಇದೊಂದು ಗ್ರಾಮರ್ ಭಾಗದ ಯೂನಿಟ್ಸ್ ಅಂತ ಕರಿತೀವಿ ಅದನ್ನು ನಾವು. ಬಹುಶಃ ಈ ಕ್ಲಾಸಲ್ಲಿ ಬಹಳ ಪ್ರಮುಖವಾಗಿ ಇರತಕ್ಕಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ಆ ಕ್ಲಾಸಲ್ಲಿ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂದರೆ ಕ್ಲಾಸಲ್ಲಿ ವರ್ಬ್ ಇರಲೇಬೇಕು, ಅದು ಕ್ಲಾಸ್ ಆಗಿರುತ್ತೆ. ಸಬ್ಜೆಕ್ಟ್ ಅಂತಕ್ಕಂಥದ್ದು ವಾಕ್ಯದಲ್ಲಿ ಮೆನ್ಷನ್ ಮಾಡಿರ್ಬೋದು ಅಥವಾ ಅದನ್ನು ಹೈಡ್ ಮಾಡಿರ್ಬೋದು ಕೆಲವೊಂದು ಸರಿ. ಆದರೆ ವರ್ಬ್ ಅಂತೂ ಕಡ್ಡಾಯವಾಗಿ ಇರಲೇಬೇಕು, ಅದು ವಿಶೇಷವಾಗಿ ಇರಲೇಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಇಂತಹ ಪದಗಳ ಸಮೂಹವನ್ನು ನಾವು ಒಂದು ಕ್ಲಾಸ್ ಅಂತ ಕರಿತೀವಿ. Now let us take a look at the types of clauses in English. There are mainly 2 types of clauses in English. The first one is called as the principal clause, another one is called subordinate clause. ಆಂಗ್ಲ ಭಾಷೆಯಲ್ಲಿ 2 ತರಹದ ಕ್ಲಾಸಸ್ ಇದೆ. ಒಂದು ಪ್ರಿನ್ಸಿಪಲ್ ಕ್ಲಾಸ್, ಇನ್ನೊಂದು ಸಬಾರ್ಡಿನೇಟ್ ಕ್ಲಾಸ್ ಅಂತಕ್ಕಂಥದ್ದು. Let's look at some of the examples of principal class. John likes mangoes. I like ice creams and I like chocolate. In the example, John likes mangoes, the subject is John and the verb is likes, and the complete thought what he likes is mangoes. I like ice cream is a simple sentence made of a main class. This class that can stand alone as a sentence by itself, or it can be combined with other classes. I like ice cream and I like chocolate is a compound sentence made up of 2 main classes. ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಕ್ಲಾಸ್ಗಳಲ್ಲಿ 2 ಪ್ರಮುಖ ಭಾಗಗಳು ಹೇಳಿದ್ದೀನಿ. ಒಂದು ಪ್ರಿನ್ಸಿಪಲ್ ಕ್ಲಾಸ್, ಇನ್ನೊಂದು ಸಬಾರ್ಡಿನೇಟ್ ಕ್ಲಾಸ್. ಪ್ರಿನ್ಸಿಪಲ್ ಕ್ಲಾಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರಿನ್ಸಿಪಲ್ ಕ್ಲಾಸನ್ನು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರೀತಾರೆ ಅಥವಾ ಮೇನ್ ಕ್ಲಾಸ್ ಅಂತ ಕರೀತಾರೆ. ಈ ಒಂದು ಕ್ಲಾಸ್ ಸಂಬಂಧಪಟ್ಟ ಅಂಡರ್ಲೈನ್ ಮಾಡಿರ್ತಕ್ಕಂಥ ಮತ್ತು ಬೋಲ್ಡ್ ಯುಟಿಲೈಸೇಷನ್ ಮಾಡತಕ್ಕಂಥ ಎಲ್ಲ ಪದ ಸಮೂಹ ಏನಿದೆ ಅದೆಲ್ಲವನ್ನು ಕೂಡ ನಾವು ಕ್ಲಾಸ್ ಅಂತ ಕರಿತೇವೆ. ಆ ಕ್ಲಾಸನ್ನು ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಥವಾ ಪ್ರಿನ್ಸಿಪಲ್ ಕ್ಲಾಸ್ ಅಂತಲೇ ಕರಿತೇವೆ. ಈ ಒಂದು ಉದಾಹರಣೆಗಳಲ್ಲಿ ಒಂದು ಉದಾಹರಣೆ ಜಾನ್ ಲೈಕ್ಸ್ ಮ್ಯಾಂಗೋಸ್ ಅಂತಕ್ಕಂಥ ಮೊದಲ ವಾಕ್ಯ ಇದೆ. ಈ ವಾಕ್ಯದಲ್ಲಿ ಜಾನ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಲೈಕ್ಸ್ ಅನ್ನೋದು ವರ್ಬ್ ಆಗಿದೆ, ಮತ್ತು ಅವನು ಏನನ್ನು ಇಷ್ಟಪಡ್ತಾನೆ ಅಂತಕ್ಕಂಥದ್ದನ್ನ ಥಾಟ್ ಏನಿದೆ, ಪ್ರಮುಖವಾಗಿ ಥಾಟನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಮ್ಯಾಂಗೋಸ್ ಅಥವಾ ಆಬ್ಜೆಕ್ಟ್ ಅಂತ ಕರಿತೀವಿ. ಇದು ವಾಕ್ಯದ ಕಂಪ್ಲೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು ಮ್ಯಾಂಗೋಸ್ ಅಂತಕ್ಕಂಥ ಪದ. ಈ 3 ಪ್ರಮುಖ ಭಾಗಗಳು ಆ ವಾಕ್ಯದಲ್ಲಿದೆ. ಐ ಲೈಕ್ ಐಸ್ ಕ್ರೀಮ್ಸ್ ಆ್ಯಂಡ್ ಐ ಲೈಕ್ ಚಾಕೊಲೇಟ್ಸ್ ಅಂತಕ್ಕಂಥ ವಾಕ್ಯ ಇದೆ. ಇದರಲ್ಲಿ ಐ ಲೈಕ್ ಐಸ್ ಕ್ರೀಮ್ಸ್ ಮತ್ತು ಐ ಲೈಕ್ ಚಾಕ್ಲೇಟ್ಸ್ ಅಂತಕ್ಕಂಥ 2 ಬೇರೆ ಸಣ್ಣ ವಾಕ್ಯಗಳನ್ನು ಜೋಡಿಸಿ ದೊಡ್ಡ ವಾಕ್ಯವಾಗಿ ಮಾಡಿದ್ದಾರೆ. ಐ ಲೈಕ್ ಐಸ್ ಕ್ರೀಮ್ ಅಂತಕ್ಕಂಥದ್ದು ಒಂದು ಕ್ಲಾಸ್ ಆಗುತ್ತೆ. ಅದೇ ರೀತಿಯಲ್ಲಿ ಐ ಲೈಕ್ ಚಾಕ್ಲೇಟ್ ಅನ್ನೋದು ಮತ್ತೊಂದು ಕ್ಲಾಸ್ ಆಗುತ್ತೆ.
ಎರಡೂ ಕ್ಲಾಸ್ಗಳು ಸಹ ಒಂದು ಪ್ರಿನ್ಸಿಪಲ್ ಕ್ಲಾಸ್ನ ಮೇನ್ ಕ್ಲಾಸ್ಗಳಾಗಿರ್ತಕ್ಕಂಥವು. ಏಕೆಂದರೆ ಈ ಕ್ಲಾಸಸ್ಸಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಪ್ರತಿ ಕ್ಲಾಸ್ನ ಭಾಗವನ್ನು ನೋಡೋಣ. ಐ ಲೈಕ್ ಐಸ್ ಕ್ರೀಮಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಇದೆ, ಲೈಕ್ ಅನ್ನೋದು ವರ್ಬ್ ಇದೆ, ಐಸ್ ಕ್ರೀಮ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇದೆ. ಆದ್ದರಿಂದ ಸಂಪೂರ್ಣವಾಗಿ ಅದು ಅರ್ಥವನ್ನು ಕೊಡ್ತಾ ಇದೆ. ತನ್ನ ಸ್ವತಂತ್ರವಾಗಿ ಅದನ್ನು ಅರ್ಥವನ್ನು ಕೊಡಲಿಕ್ಕೆ ಸಾಧ್ಯವಾಗಿರತಕ್ಕಂಥ ಭಾಗವಾಗಿದೆ. ಅದೇ ರೀತಿಯಲ್ಲಿ ಐ ಲೈಕ್ ಚಾಕ್ಲೇಟ್ ಅನ್ನೋ ಭಾಗವೂ ಕೂಡ ಅಷ್ಟೇ. ಈ ಕ್ಲಾಸು ಕೂಡ ನಾವು ಆ ಕ್ಲಾಸನ್ನು ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ನೋಡಿದಾಗ ಮೂರು ಕೂಡ ಅದರಲ್ಲಿ ಸಮರ್ಥವಾಗಿ ಅರ್ಥವನ್ನು ಸ್ವತಂತ್ರವಾಗಿ ಕೊಡ್ತಾ ಇವೆ. Dear friends, now let's understand the meaning of the examples and what those examples tell us about clauses. Independent clauses are really just simple sentences, which is a start of writing. A principal or independent clause or main clause is a clause that can stand alone as a sentence by itself, or it can be combined with other clauses. An independent clause functions on its own to make a meaningful sentence and make sense on its own. They have a complete thought. They look much like a regular sentence. These clauses will always contain a subject, verb and an object. They can join with a dependent clause or other independent clauses to make a complex sentence. ಆತ್ಮೀಯರೇ, ಇಂಡಿಪೆಂಡೆಂಟ್ ಕ್ಲಾಸ್ ಎಂದರೇನು ಅಂತ ಅರ್ಥ ಮಾಡ್ಕೊಂಡಾಗ, ಇಂಡಿಪೆಂಡೆಂಟ್ ಕ್ಲಾಸಸ್ ಅಂತಕ್ಕಂಥದ್ದು ಬರವಣಿಗೆಯ ಪ್ರಾರಂಭಿಕ ಹಂತ. ಅದೊಂದು ಸರಳ ವಾಕ್ಯವಾಗಿರ್ತಕ್ಕಂಥದ್ದು ಸಹಜವಾಗಿ ಕಂಡುಬರುತ್ತೆ. ಪ್ರಿನ್ಸಿಪಲ್ ಕ್ಲಾಸ್ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್, ಮೇನ್ ಕ್ಲಾಸ್ ಇನ್ನಿತರ ಹೆಸರುಗಳಿಂದ ಇದನ್ನು ಕರೀಬಹುದು. ಈ ಒಂದು ಕ್ಲಾಸ್ ತನ್ನ ಅರ್ಥ ವ್ಯಾಪ್ತಿಯಲ್ಲಿ ಸ್ವತಂತ್ರವಾಗಿ ನಿಲ್ಲಬಲ್ಲಂಥ ಒಂದು ಪದಗಳ ಸಮೂಹವಾಗಿರುತ್ತೆ. ಈ ಥರ ವಾಕ್ಯ ಅದೊಂದು ರೆಗ್ಯುಲರ್ ಸೆಂಟೆನ್ಸ್ ಕೂಡ ಆಗಿರಬಹುದು. ಅದು ಇಂತಹ ಕ್ಲಾಸ್ಗಳಲ್ಲಿ ಸಹಜವಾಗಿ ನಾವು ಒಂದು ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ ಮತ್ತು ಆಬ್ಜೆಕ್ಟ್ ಇರೋದನ್ನ ಗುರುತಿಸ್ತೀವಿ. ಇಂಡಿಪೆಂಡೆಂಟ್ ಕ್ಲಾಸಸ್ಸು ಬಹುಶಃ 2-3 ಸೇರಿಕೊಂಡಾಗ ಅವು ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗ್ಬೋದು, ಕಾಂಪೌಂಡ್ ಸೆಂಟೆನ್ಸ್ ಆಗ್ಬೋದು ಸಾಧ್ಯತೆ ಇರುತ್ತೆ. ಡಿಪೆಂಡೆಂಟ್ ಕ್ಲಾಸ್ ಆರ್ ಇಸ್ ಆಲ್ಸೋ ಕಾಲ್ಡ್ ಎ ಸಬಾರ್ಡಿನೇಟ್ ಕ್ಲಾಸ್. Before understanding what subordinate class is, let us take a look at some examples. Let me read the examples. I will go to the college if you come with me. Because I hate scary movies, I did not watch the new one. In the above examples, the first example, I will go to the college if you come with me, is a complex sentence. It has a main class. I will go to the college. I will go to the college is the main class. If you come with me, the subordinate class. The main class makes complete sense of its own. The subordinate conjunction starts with a conjunction if, but it does not contain a complete thought on its own and depends on the main class for its complete meaning. In the second example, because I hate scary movies is a dependent clause. It starts with a subordinate conjunction because, and it does not contain a complete thought. We are left wondering what happened next. To fix this, you would combine with an independent clause. Because I hate scary movies, I did not watch the new one. I did not watch a new one is a complete thought and could stand alone. But it completes the dependent clause that cannot stand alone. Using a subordinate conjunction, we let the audience know that there is more to come or something is expected to follow. ಬಹಳ ಪ್ರಮುಖವಾಗಿರ್ತಕ್ಕಂಥ ಮೇನ್ ಕ್ಲಾಸ್ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ನಂತರ ಇರ್ತಕ್ಕಂಥ ಮತ್ತೊಂದು ಕ್ಲಾಸ್ ಅಂತ ಹೇಳಿದ್ರೆ ಸಬಾರ್ಡಿನೇಟ್ ಕ್ಲಾಸ್ ಅಂತಕ್ಕಂಥದ್ದು. ಇದಕ್ಕೆ ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತ ಕೂಡ ಕರಿತೀವಿ. ಈ ಡಿಪೆಂಡೆಂಟ್ ಕ್ಲಾಸ್ನ ಉದಾಹರಣೆಗಳನ್ನು ಈಗಾಗಲೇ ಕೊಟ್ಟಿದ್ದೀನಿ. ಈ ಉದಾಹರಣೆಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲ ಉದಾಹರಣೆ, ಐ ವಿಲ್ ಗೋ ಟು ದ ಕಾಲೇಜ್ ಇಫ್ ಯು ಕಮ್ ವಿತ್ ಮೀ ಅಂತ ಉದಾಹರಣೆ ಕೊಟ್ಟಿದ್ದೀನಿ. ಈ ಉದಾಹರಣೆ ಏನಿದೆ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿರ್ತಕ್ಕಂಥದ್ದು. ಈ ಉದಾಹರಣೆಯಲ್ಲಿ 2 ಭಾಗ ಇದೆ. ಐ ವಿಲ್ ಗೋ ಟು ದ ಕಾಲೇಜ್ ಅನ್ನೋದು ಒಂದು ಭಾಗ, ಇಫ್ ಯು ಕಮ್ ವಿತ್ ಮೀ ಅಂತಕ್ಕಂಥದ್ದು ಮತ್ತೊಂದು ಭಾಗ. 2 ಬೇರೆ ಬೇರೆ ಕ್ಲಾಸ್ಗಳಾಗಿದೆ. ಐ ವಿಲ್ ಗೋ ಟು ದ ಕಾಲೇಜ್ ಅಂತಕ್ಕಂಥದ್ದು
ಪ್ರಿನ್ಸಿಪಲ್ ಕ್ಲಾಸ್ ಅಥವಾ ಮೇನ್ ಕ್ಲಾಸ್ ಆಗಿದೆ. ಇಫ್ ಯು ಕಮ್ ವಿತ್ ಮೀ ಅಂತಕ್ಕಂಥ ಭಾಗ ಏನಿದೆ ಅದು ಸಬಾರ್ಡಿನೇಟ್ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಅರ್ಥವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಕ್ಲಾಸ್ ಸಂಪೂರ್ಣ ಅರ್ಥ ಕೊಡ್ಲಿಕ್ಕೆ ಆಗದೆ ಇರೋದ್ರಿಂದ ನಾವು ಅದನ್ನು ಸಬಾರ್ಡಿನೇಟ್ ಕ್ಲಾಸ್ ಅಂತ ಕರಿತೇವೆ. ಬಿಕಾಸ್ ಐ ಹೇಟ್ ಸ್ಕೇರಿ ಮೂವೀಸ್ ಐ ಡೋಂಟ್ ವಾಚ್ ದ ನ್ಯೂ ಒನ್ ಅಂತಕ್ಕಂಥದ್ದು ಎರಡನೇ ವಾಕ್ಯ ಆಗಿದೆ. ಬಿಕಾಸ್ ಐ ಹೇಟ್ ಸ್ಕೇರಿ ಮೂವೀಸ್ ಅಂತಕ್ಕಂಥದ್ದು ಒಂದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಐ ಡು ನಾಟ್ ವಾಚ್ ದ ನ್ಯೂ ಒನ್ ಅಂತಕ್ಕಂಥದ್ದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಒಂದು ಇಂಡಿಪೆಂಡೆಂಟ್ ಮತ್ತೊಂದು ಡಿಪೆಂಡೆಂಟ್ ಈ ರೀತಿಯ ಎರಡು ಕ್ಲಾಸ್ಗಳು ಸೇರಿಕೊಂಡು ಒಂದು ವಾಕ್ಯ ರಚನೆ ಆಗಿದೆ. ಬಿಕಾಸ್ ಅಂತಕ್ಕಂಥ ಪದದ ಡಿಪೆಂಡೆಂಟ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಡಿಪೆಂಡೆಂಟ್ ಕ್ಲಾಸ್ ನಾವು ಅದನ್ನ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಅದು ಸಮಗ್ರ ಅರ್ಥವನ್ನು ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ನಾವು ಅದನ್ನು ಬಿಕಾಸ್ ಐ ಹೇಟ್ ಸ್ಕೇರಿ ಮೂವೀಸ್ ಅನ್ನೋ ಭಾಗವನ್ನು ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೇವೆ. ನೌ ಐ ಆಮ್ ಶೂರ್ ಯು ಅಂಡರ್ಸ್ಟುಡ್ dependent class with those examples. A dependent class, this contains a subject and a verb. It always depends on the main class for making a sense. So, it cannot stand alone and does not express a complete thought. A dependent class cannot function on its own because it leaves an idea or a thought unfinished. Although it may have a subject and a verb, it depends on another class to make a thought complete. It would be considered a sentence fragment or an incomplete sentence. A dependent class alone cannot form a complete sentence. It needs to be combined with an independent class to form a complete thought. In each of the dependent class, the first word is a subordinate. Subordinate class anta ಏನು ಕರಿತೀವಿ ಅದನ್ನು ಡಿಪೆಂಡೆಂಟ್ ಕ್ಲಾಸ್ ಅಂತ ಕೂಡ ಕರೀತಾರೆ. ಈ ಡಿಪೆಂಡೆಂಟ್ ಕ್ಲಾಸಲ್ಲಿ ಸಹಜವಾಗಿ ಒಂದು ಸಬ್ಜೆಕ್ಟ್ ಇರುತ್ತೆ ಮತ್ತೊಂದು ವರ್ಬ್ ಇರುತ್ತೆ. ಇದು ಸಂಪೂರ್ಣವಾಗಿ ಅರ್ಥ ಕೊಡ್ಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಅದನ್ನು ಇಂಗ್ಲೀಷಲ್ಲಿ ಆದಾಗ ಇಟ್ ಕೆನಾಟ್ ಮೇಕ್ ಎ ಸೆನ್ಸ್ ಆಫ್ ಇಟ್ಸ್ ಓನ್ ಅಂತ ಕರಿತೀವಿ. ಆದ್ದರಿಂದ ಅದೊಂದು ಸಂಪೂರ್ಣವಾಗಿ ಅದು ಮೀನಿಂಗ್ ಕೊಡಬೇಕಂತ ಹೇಳಿದ್ರೆ ಕಂಪ್ಲೀಟ್ ಥಾಟ್ ಅಂತ ಕೊಡಬೇಕಂತ ಹೇಳಿದ್ರೆ ಅದೊಂದು ಬೇರೆ ಒಂದು ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಹಜವಾಗಿ ಡಿಪೆಂಡ್ ಆಗಿರುತ್ತೆ. ಈ ಡಿಪೆಂಡೆಂಟ್ ಕ್ಲಾಸನ್ನು ನಾವು ಫ್ರಾಗ್ಮೆಂಟ್ ಆಫ್ ಎ ಸೆಂಟೆನ್ಸ್ ಅಂತ ಕರಿತೀವಿ. ಸಂಪೂರ್ಣ ಸೆಂಟೆನ್ಸ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅದೊಂದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಆಗಿರೋದು ಕಾರಣ ಆಗಿರುತ್ತೆ ಅದು. Now let us know the types of dependent clauses. Based on the function they perform in the sentence, dependent clauses can be categorized as adverb clause, adjective clause and noun clause. ಈ ಡಿಪೆಂಡ್ ಕ್ಲಾಸ್ ಆಗಿರ್ತಕ್ಕಂಥದ್ದು ವಾಕ್ಯದಲ್ಲಿ ಅವುಗಳು ಮಾಡೋ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ನಾವು ಅವುಗಳನ್ನು 3 ಭಾಗಗಳಾಗಿ ವಿಂಗಡಿಸ್ಬೋದು. ಒಂದು ಅಡ್ವರ್ಬ್ ಕ್ಲಾಸ್ ಅಂತ, ಇನ್ನೊಂದು ಅಡ್ಜೆಕ್ಟಿವ್ ಕ್ಲಾಸ್ ಅಂತ, ಇನ್ನೊಂದು ನೌನ್ ಕ್ಲಾಸ್ ಅಂತ ಈಗ ವಿಭಜನೆ ಮಾಡ್ತೀವಿ. ಡಿಯರ್ ಫ್ರೆಂಡ್ಸ್, ನೌ ಲೆಟ್ಸ್ ಗೋ ಟು ದ ಅಡ್ಜೆಕ್ಟಿವ್ ಕ್ಲಾಸ್. Before understanding what adjective class is, let us take a look at some examples. The winners whose names are posted on the notice board will receive round-trip airfare to the city. Money that is well spent will last forever. Exercise, which many people dislike, is good for you. ಡಿಪೆಂಡೆಂಟ್ ಕ್ಲಾಸ್ನ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕ್ಲಾಸ್ ಅಂತ ಹೇಳಿದ್ರೆ ಅಡ್ಜೆಕ್ಟಿವ್ ಕ್ಲಾಸ್. ಈ ಅಡ್ಜೆಕ್ಟಿವ್ ಕ್ಲಾಸ್ ಅರ್ಥ ಮಾಡ್ಕೊಳ್ಳೋ ಮುನ್ನ ಒಂದಷ್ಟು ಉದಾಹರಣೆಗಳಿದೆ ನೋಡೋಣ. ಇನ್ ದೀಸ್ ಎಕ್ಸಾಂಪಲ್ಸ್, whose names are posted on the notice board. This class is said to be the adjective class. Likewise, in other sentence, that is well spent, this is also adjective class. In the third example, which many people dislike, this is also adjective. These clauses tend to begin with pronouns such as who, whom, whose, that, which, etc. The nouns like the winners, money, exercise are described by these adjective clauses. ಡಿಪೆಂಡೆಂಟ್ ಕ್ಲಾಸ್ನ ಒಂದು ಭಾಗವಾಗಿರ್ತವೆ. ಇವುಗಳು ಸಹಜವಾಗಿ ಅಡ್ಜೆಕ್ಟಿವ್ ಕ್ಲಾಸಸ್ ಆಗಿ ವಾಕ್ಯದಲ್ಲಿ ಉಳ್ಕೊಳ್ಳಿಕ್ಕೆ ಕಾರಣ ಅಂತ ಹೇಳಿದ್ರೆ ಅವು ಅಡ್ಜೆಕ್ಟಿವ್ ಆಗಿ ವಾಕ್ಯದಲ್ಲಿ ರಚನೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಈ ಅಡ್ಜೆಕ್ಟಿವ್ ಕ್ಲಾಸಸ್ಸು ಯಾವ ಥರ ಪ್ರಾರಂಭ ಆಗ್ತವೆ ಅಂತ ಹೇಳಿದ್ರೆ ಹೂ,
ಹೂಮ್, ಹೂಸ್, ದಾಟ್ ಗಳ ಮೂಲಕ ಪ್ರಾರಂಭವಾಗ್ತವೆ ಅಡ್ಜೆಕ್ಟ್ ಕ್ಲಾಸ್ ಆಗಿರ್ತಕ್ಕಂಥವು. ಅಡ್ಜೆಕ್ಟ್ ಕ್ಲಾಸ್ ಪ್ರಾರಂಭದಲ್ಲಿ ನಾವು ನೋಡ್ತೀವಿ ಮೊದಲನೇ ವಾಕ್ಯ ಹೋಸ್ ನೇಮ್ಸ್ ಆರ್ ಪೋಸ್ಟೆಡ್ ಆನ್ ದ ನೋಟಿಸ್ ಬೋರ್ಡ್ ಅಂತ ಇದೆ. ಅದರಲ್ಲಿ ಹೋಸ್ ಅಂತಕ್ಕಂಥ ಪದ ಏನಿದೆ ಅಡ್ಜೆಕ್ಟಿವ್ ಕ್ಲಾಸ್ನ ಒಂದು ಪ್ರನೌನ್ ಆಗಿದೆ. ಅಲ್ಲಿ ಈ ವಾಕ್ಯದಲ್ಲಿ ದ ವಿನ್ನರ್ಸ್ ಅನ್ನೋ ಪದ ಇದೆ ಮೊದಲನೇ ವಾಕ್ಯದಲ್ಲಿ. ಎರಡನೇ ವಾಕ್ಯದಲ್ಲಿ ಮನಿ ಅಂತ ಇದೆ. ಮೂರನೇ ವಾಕ್ಯದ ಎಕ್ಸಸೈಸ್ ಅಂತ ಇದೆ. ಇವೆಲ್ಲ ಕೂಡ ನೌನ್ಸ್ ಆಗಿರ್ತವೆ. ಈ ನೌನ್ಸ್ ಬದಲಿಗೆ ನಾವು ಬಳಸಿರ್ತಕ್ಕಂಥ ಪದಗಳು ಪ್ರನೌನ್ಸ್ ಆಗಿರ್ತಕ್ಕಂಥವುಗಳನ್ನು ಅಲ್ಲಿ ಹೂಸ್, ಹೂಮ್, ದಾಟ್, ವಿಚ್ ಇಂತಹ ಪದಗಳು ಬಳಸಿದ್ದೇ ಆದಲ್ಲಿ ಅಂತಹ ಪದಗಳನ್ನ ನಾವು ಅಡ್ಜೆಕ್ಟಿವ್ ಕ್ಲಾಸಸ್ ಅಂತ ಕರಿತೇವೆ. ಈಗ ಅಡ್ಜೆಕ್ಟಿವ್ ಕ್ಲಾಸ್ ಅಂದರೆ ಏನು ಅಂತ ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳೋದಾದರೆ, ಅಡ್ಜೆಕ್ಟಿವ್ ಕ್ಲಾಸಸ್ಸು ಒಂದು ಪದಗಳ ಗುಂಪಾಗಿರ್ತವೆ. ಇವುಗಳು ನೌನ್ಸನ್ನು ಪ್ರನೌನ್ಸ್ ಆಗಿ ಮಾಡಿಫೈ ಮಾಡೋ ಸಾಮರ್ಥ್ಯ ಇರ್ತಕ್ಕಂಥ ಒಂದು ಪದಗಳ ಗುಂಪಾಗಿರ್ತವೆ. ಈ ಅಡ್ಜೆಕ್ಟಿವ್ ಕ್ಲಾಸಸ್ ಸಹಜವಾಗಿ ಪ್ರನೌನ್ಸ್ ಆಗಿರ್ತಕ್ಕಂಥ ಹೂ, ಹೂಮ್, ಹೋಸ್, ದಾಟ್, ವಿಚ್ ಇಂತಕ್ಕಂಥ ಪದಗಳ ಮೂಲಕ ಈ ಕ್ಲಾಸಸ್ ಪ್ರಾರಂಭವಾಗ್ತವೆ. ಅಡ್ಜೆಕ್ಟಿವ್ ಕ್ಲಾಸಸ್ ಆರ್ ಗ್ರೂಪ್ಸ್ ಆಫ್ ವರ್ಡ್ಸ್ ದಟ್ ಮಾಡಿಫೈ ನೌನ್ಸ್ ಅಂಡ್ ಪ್ರನೌನ್ಸ್. These adjective clauses tend to begin with pronouns such as who, whom, whose, that, which, etc. Dear friends, now let's come to the adverb clauses. Before understanding adverb clauses, let's just see these examples. When the guest arrived, I took him to the room. The dog, if it sees the unknown people, barks at him. I keep the suitcase packed in case I find a great flight to my city. ಈ ಅಡ್ವರ್ಬ್ ಕ್ಲಾಸ್ ಅನ್ನೋದಕ್ಕೆ ಇಲ್ಲಿ 3 ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಮೊದಲನೇ ಉದಾಹರಣೆ ವೆನ್ ದ ಗೆಸ್ಟ್ ಅರೈವ್ಡ್ ಐ ಟುಕ್ ಹಿಮ್ ಟು ದ ರೂಮ್ ಅಂತಕ್ಕಂಥ ಭಾಗ. ವೆನ್ ದ ಗೆಸ್ಟ್ ಅರೈವ್ಡ್ ಅಂತಕ್ಕಂಥದ್ದು ಅಡ್ವರ್ಬ್ ಕ್ಲಾಸ್ ಆಗಿದೆ. ವೆನ್ ದ ಗೆಸ್ಟ್ ಅರೈವ್ಡ್ ಐ ಟುಕ್ ಹಿಮ್ ಟು ದ ರೂಮ್ ಅಂತಕ್ಕಂಥದ್ದು ಇಡೀ ಈ ವಾಕ್ಯದಲ್ಲಿ ವೆನ್ ದ ಗೆಸ್ಟ್ ಅರೈವ್ಡ್ ಅಂತಕ್ಕಂಥದ್ದು ಒಂದು ಟೈಮನ್ನು ಹೇಳ್ತಾ ಇದೆ. ಹೇಳೋದಾದರೆ ಅದನ್ನು ನಾವು ಅಡ್ವರ್ಬ್ ಕ್ಲಾಸ್ ಆಫ್ ಟೈಮ್ ಅಂತ ಕೂಡ ಕರಿಬೋದು. ಎರಡನೇ ವಾಕ್ಯದಲ್ಲಿ ಇಫ್ ಇಟ್ ಸೀಸ್ ದ ಅನ್ನೋನ್ ಪೀಪಲ್ ಅಂತಕ್ಕಂಥ ಭಾಗ ಇದು ಕಂಡೀಷನ್ ಬಗ್ಗೆ ಹೇಳ್ತಾ ಇದೆ. ಇನ್ನು ಅಡ್ವರ್ಬ್ ಕ್ಲಾಸ್ ಆಫ್ ಕಂಡೀಷನ್ ಅಂತ ನಾವು ಕರಿಬೋದು ಅದನ್ನು. ಇನ್ನೊಂದು ವಾಕ್ಯ, ಮೂರನೇ ವಾಕ್ಯ ಇನ್ ಕೇಸ್ ಐ ಫೈಂಡ್ ದಟ್ ಗ್ರೇಟ್ ಫ್ಲೈಟ್ ಟು ಮೈ ಸಿಟಿ ಅಂತಕ್ಕಂಥ ಭಾಗ ಏನಿದೆ, ಈ ಒಂದು ಭಾಗವನ್ನು ಅಡ್ವರ್ಬ್ ಕ್ಲಾಸ್ ಆಫ್ ಕಂಡೀಷನ್ ಅಂತ ಕರಿಬೋದು. ಇದು ಕೂಡ ಈ ರೀತಿಯಲ್ಲಿ
ಡಿಡ್ ನಾಟ್ ನೋ ವೇರ್ ಶಿ ವಾಸ್ ಅಂತಕ್ಕಂಥ ವಾಕ್ಯ. ವೇರ್ ಶಿ ವಾಸ್ ಅನ್ನೋ ಭಾಗ ಏನಿದೆ ಅದನ್ನು ನಾವು ನೌನ್ ಕ್ಲಾಸ್ ಕರಿತೀವಿ. ಇದು ವಾಕ್ಯದ ಆಬ್ಜೆಕ್ಟ್ ಭಾಗದಲ್ಲಿದೆ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಕರಿತೀವಲ್ಲ, ಅದರಲ್ಲಿ ಆಬ್ಜೆಕ್ಟ್ ಭಾಗದಲ್ಲಿ ವಾಕ್ಯ ಇದೆ. ಆದರೂ ಸಹ ಇದೇ ಆಬ್ಜೆಕ್ಟ್ ಆಗಿದ್ಕೊಂಡು ನೌನ್ನ ಮೀನಿಂಗನ್ನು ಹೇಳೋ ಥರ, ನೌನ್ ಎಕ್ಸ್ಪ್ಲೈನ್ ಮಾಡೋ ಥರ ಅದು ಆ್ಯಕ್ಟ್ ಮಾಡ್ತಾ ಇದೆ. ನಾವು ಅದಕ್ಕೆ ನೌನ್ ಕ್ಲಾಸ್ ಅಂತ ಕರಿತೀವಿ. ಅದನ್ನು ಕೂಡ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ, ಅವರ್ ಫೇವರೆಟ್ ಪಾರ್ಟ್ ಆಫ್ ದ ಬುಕ್ ವಾಸ್ ವೆನ್ ದ ಡ್ರ್ಯಾಗನ್ ಟರ್ನ್ಡ್ ಇಂಟು ಎ ಬಾಯ್ ಅಂತ. ಈ ವಾಕ್ಯದಲ್ಲಿ ವೆನ್ ದ ಡ್ರ್ಯಾಗನ್ ಟರ್ನ್ಡ್ ಇಂಟು ಎ ಬಾಯ್ ಅಂತಕ್ಕಂಥ ಭಾಗವನ್ನು ನಾವು ಈ ವಾಕ್ಯದ ಆಬ್ಜೆಕ್ಟ್ ಪಾರ್ಟಲ್ಲಿದೆ, ಪ್ರಿಡಿಕೇಟ್ ಪಾರ್ಟಲ್ಲಿದೆ ಅಂತ ಗುರುತಿಸ್ಬೋದು. ಈ ವಾಕ್ಯ ಪ್ರಿಡಿಕೇಟ್ ಪಾರ್ಟಲ್ಲಿ ಇದ್ಕೊಂಡು, ಆಬ್ಜೆಕ್ಟ್ ಪಾರ್ಟಲ್ಲಿ ಇದ್ಕೊಂಡು ನೌನ್ನ ಮಾಡ್ತಕ್ಕಂಥ ಕ್ರಿಯೆಯನ್ನು ಅಥವಾ ನೌನ್ ಮಾಡಬಹುದಾಗಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಆ ದೃಷ್ಟಿಯಲ್ಲಿ ಅದನ್ನು ನಾವು ಕ್ಲಾಸ್ ಅಂತ ಕರಿತೀವಿ. ಬಹುಶಃ ಈ ಎಲ್ಲ ಉದಾಹರಣೆಗಳಿಂದ ನಮಗೆ ಒಂದಷ್ಟು ಅರ್ಥ ಆಗಿದೆ ನೌನ್ ಕ್ಲಾಸ್ ಅಂದರೆ ಹೇಗಿರ್ಬೋದು ಅಂತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ನಾವು ನೌನ್ ಕ್ಲಾಸನ್ನು ಮೀನಿಂಗ್ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದಾಗ, ನೌನ್ ಕ್ಲಾಸ್ ಅಂತಕ್ಕಂಥದ್ದು ಇಟ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಆಗಿದೆ. ಅದೊಂದು ಲಾರ್ಜರ್ ಸೆಂಟೆನ್ಸಲ್ಲಿ ಒಂದು ಭಾಗವಾಗಿ ಬರ್ತಕ್ಕಂಥ ಕ್ಲಾಸ್ ಆಗಿರ್ತಕ್ಕಂಥದ್ದು ಇದು. ಬಹುಶಃ ಬೇರೆ ಎಲ್ಲ ನೌನ್ಸ್ ಯಾವ ಥರ ಕೆಲಸ ಮಾಡುತ್ತೋ ಅದೇ ರೀತಿಯಲ್ಲೇ ಇದು ನೌನ್ ಮಾಡೋ ರೀತಿಯಲ್ಲಿ ಕೆಲಸವನ್ನು ಇದು ಮಾಡ್ತಾ ಇದೆ. ಇದು ಬಹುಶಃ ಈ ನೌನ್ ಕ್ಲಾಸಲ್ಲಿ ಒಂದು ಸಬ್ಜೆಕ್ಟ್ ಇರ್ಬೋದು, ಆಬ್ಜೆಕ್ಟ್ ಇರ್ಬೋದು, ಅಥವಾ ಒಂದು ಕಾಂಪ್ಲಿಮೆಂಟ್ ಇರಬಹುದು. ನೌನ್ ಕ್ಲಾಸಸ್ ಸಹಜವಾಗಿ ಸಿಂಗಲ್ ಪದವನ್ನು ಬಳಸೋಕ್ಕಾಗದೇ ಇದ್ದಾಗ ಬಹುಶಃ ಈ ಥರ 4-5 ಪದಗಳನ್ನು ಸೇರಿಸಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಬೇಸ್ಡ್ ಆನ್ ದ ಎಬೋವ್ ಎಕ್ಸಾಂಪಲ್ಸ್, ನಾವು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ noun classes. A noun class is a group of words that act like a noun in a larger sentence. The noun classes serve the same function as the noun and can be anywhere in the sentence. It can be a subject, object, or a complement. Noun classes are used when the single word is not enough. They often begin with words like how, that, what, when, where, which, who, why, etc. ಆತ್ಮೀಯ ಮಿತ್ರರೇ, ಬಹುಶಃ ನಿಮಗೆ ಕ್ಲಾಸಸ್ನ ಒಂದಷ್ಟು ಮಾಹಿತಿ ನಿಮಗೆ ಈಗಿನ ಪರಿಚಯ ಮಾಡ್ಕೊಂಡಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಬಹುಶಃ ನಾನು ಈಗ ಕೊಟ್ಟಿರ್ತಕ್ಕಂಥ ಈ ಯೂಟ್ಯೂಬ್ ಚಾನಲ್ನ ಮಾಹಿತಿಗೆ ನೀವು ನನಗೆ ಕಮೆಂಟ್ಸ್ ಮಾಡಿ, ನಾನು ಅದನ್ನು ಕಮೆಂಟ್ಸ್ಗೆ ನಿಮಗೆ ರಿಪ್ಲೈ ಮಾಡ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಹಿತಿ ಮೂಲಕ ನಿಮಗೆ ರವಾನಿಸ್ತಾ ಇರ್ತೇವೆ. ವಿಡಿಯೋ ವೀಕ್ಷಿಸಿದಾಗ ಎಲ್ರಿಗೂ ಧನ್ಯವಾದಗಳು.